ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಿಂದು ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊತೀನಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ತುಂಬ ದಿನದ ವಿಡಿಯೋ ಹಾಕಿಲ್ಲ, ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಲೇಟಾಗಿ ಅಷ್ಟೇ, ಒಂದು ವಾರಕ್ಕೂ ಒಂದೆರಡು ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡೋಣ ಬನ್ನಿ. ಇವತ್ತೊಂದು ನಿನ್ನೆದೆಲ್ಲ ಒಂದೇ ಸರಿ ಹಾಕಿದ್ದೀನಿ. ನೋಡೋಣ ಬನ್ನಿ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮೀ. ಇವಾಗ ನೋಡೋಣ ಬನ್ನಿ ಏನೇನು ನಾನು ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ನೀರು ದೋಸೆಗೆ ಅಂದ್ಬಿಟ್ಟು ಅಕ್ಕಿ ನೆನೆಸಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ದೋಸೆ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನಿದು ನೈಟ್ ನೆನೆಸಿದ್ದೆ, ಬೆಳಗ್ಗೆಗೆ ಅಂದ್ಬಿಟ್ಟು ನಾನು ನೀರು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೆ. ಹಂಗೆ ನಾನು ಸಾಂಬಾರು ಕೂಡ ತಂಗಿ ಬಿಸಿ ಮಾಡ್ಕೊತಿದ್ದೆ. ನನ್ನ ತಮ್ಮವ್ರು ಬರ್ತಾರೆ ಅಂದ್ಬಿಟ್ಟು ನಾನು ನೀರು ದೋಸೆ ರೆಡಿ ಮಾಡಿದೆ. ಅವರು ಸರಿ ಅಂದ್ಬಿಟ್ಟು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನಿಮಗೆ ತೋರಿಸ್ಕೊತೀನಿ ಹೇಗೆ ನೀರು ದೋಸೆ ಮಾಡಬೇಕಂದ್ಬಿಟ್ಟು. ಬೆಳಗ್ಗೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರಂಗೋಲಿನೇ ಬೆಳಗ್ಗೆನೇ ಎದ್ಬಿಟ್ಟು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲ್ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಚುಕ್ಕಿದೆಲ್ಲ ಇಡೋಕ್ಕೆ ಇಷ್ಟ ಆಗಲ್ಲ. ನನಗೆ ಈ ಥರದ್ದೇ ನನಗೆ ಡಿಸೈನ್ಸ್ ರಂಗೋಲಿ ತುಂಬ ಇಷ್ಟ ಆಗುತ್ತೆ. ನಾನು ಡೈಲಿ ಈ ಥರ ಹಾಕಿ ಕಲರ್ ಹಾಕ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಮನೆ ಮುಂದೆ ಈ ಥರ ರಂಗೋಲಿ ಹಾಕಿಬಿಟ್ಟು ಕಲರ್ ಹಾಕ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ. ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ದೊಡ್ಡ ರಂಗೋಲಿ ಎಲ್ಲ ಹಾಕೋದಿಲ್ಲ. ಯಾರ್ಯಾರಿಗೆ ರಂಗೋಲಿ ಬರಲ್ಲ ಈ ಥರ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಚುಕ್ಕಿ ಇಟ್ಟರೆ ಆ ಚುಕ್ಕಿನ ಈ ಚುಕ್ಕಿನ ಅಂತ ಕನ್ಫ್ಯೂಸ್ ಆಗುತ್ತೆ ತುಂಬ ಜನಕ್ಕೆ. ಸುಮ್ಮನೆ ಮಾಮೂಲಿ ಏನೋ ಒಂದು ಮಾಡ್ತೀವಿ, ಏನೋ ಒಂದು ಡಿಸೈನ್ ಆಗುತ್ತೆ. ನಾನು ಹಿಂಗೆ ಕಲ್ತ್ಕೊಂಡಿದ್ದು. ನನಗೆ ತುಂಬ ರಂಗೋಲಿಸ್ ಬರುತ್ತೆ. ನಾನು ಡೈಲಿ ರಂಗೋಲಿ ಹಾಕಲ್ಲ, ಯಾವಾಗಲೂ ಒಂದು ಟೈಮ್ ಹಾಕ್ತೀನಿ. ಅಂದರೆ ವೀಡಿಯೋದಲ್ಲಿ ಹಾಕಲ್ಲ, ಡೈಲಿ ಮನೆ ಮುಂದೆ ಹಾಕ್ತೀನಿ. ವೀಡಿಯೋದಲ್ಲಿ ಯಾವಾಗಲೂ ಒಂದು ಟೈಮ್ ಹಾಕ್ಕೊತೀನಿ. ನಾನು ಬೆಳಗ್ಗೆ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನನ್ನ ಮಗಳು ಬೆಳಗ್ಗೆ ಎದ್ದ ತಕ್ಷಣವೇ ಸ್ಕಿಪ್ಪಿಂಗ್ ಆಡ್ತಾಳೆ. ಯಾಕೆ ಅಂದರೆ ಅವಳು ಹೈಟ್ ಕಮ್ಮಿ ಇದ್ದೀನಿ ಅಂದ್ಬಿಟ್ಟು ಅವಳೇ ಅಂದ್ಕೊಂಡ್ಬಿಟ್ಟು ಸ್ಕಿಪ್ಪಿಂಗ್ ಆಡ್ತಾಳೆ ಡೈಲಿ. ಏನೋ ಮಕ್ಕಳೆಲ್ಲ ರೇಗಿಸ್ತಾರಂತೆ ಹೈಟ್ ಕಮ್ಮಿ ಇದೆಯಾ ಅಂದ್ಬಿಟ್ಟು. ಅದಕ್ಕೆ ಪಾಪ ಅವಳು ಬೆಳಗ್ಗೆನೇ ಎದ್ಬಿಟ್ಟು ಅವಳು ಸ್ಕಿಪ್ಪಿಂಗ್ ಆಡ್ತಾ ಇರ್ತಾಳೆ. ನಾನಿವಾಗ ಸರಿ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ನನ್ನ ಪಡಿಗೆ ಕೆಲಸ ಮುಂದುವರಿಸ್ದೆ. ಇನ್ನೂ ನಂಗೆ ನಿದ್ದೆ ಮಂಕೆ ಇತ್ತು. ನಾನು ನೈಟ್ ಯಾವಾಗಲೂ ಮಲಗೋದು ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ. ಯಾಕೆ ಅಂದ್ಬಿಟ್ಟು ನಾನು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡ್ತೀನಿ ಸಾಯಂಕಾಲ ಹೊತ್ತು. ಒಂದು ಬ್ಲೌಸು ಡೈಲಿ ಇಲ್ಲ ಅಂದ್ರೂ ಹೊಲಿಯಲ್ಲ, ಒಂದಿನ ಬಿಟ್ಟು ಒಂದಿನ ಆ ಥರ ಹೊಲಿತೀನಿ. ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಡೈಲಿ ಹೊಲಿತೀನಿ. ಹಾಗಾಗಿ ಸ್ವಲ್ಪ ಮಲಗೋದು ಲೇಟ್ ಆಗುತ್ತೆ. ಎದ್ಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಜಾಸ್ತಿನೇ ಇದ್ವು, ನನಗೆ ನೈಟು ತೊಳೆಯೋಕ್ಕಾಗಿಲ್ಲ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ನಾನು ಜೋಡಿಸ್ಕೊತೀನಿ. ಪಟ ಕೆಲಸ ಆಗುತ್ತೆ. ನಾವು ಸ್ಲೋ ಮಾಡಿದ್ರೆ ಸ್ಲೋನೇ ಆಗುತ್ತೆ. ಬೇಗ ಮಾಡ್ಕೊಂಬಿಟ್ರೆ ಬೇಗ ಎಲ್ಲ ಕೆಲಸ ಆಗಿಬಿಡುತ್ತೆ. ನಾನು ಎದ್ದೇಳೋದೇ ಒಂದೊಂದ್ಸರಿ 6:30 7 ಗಂಟೆ ಲಾಸ್ಟು. ಏನಾದರೂ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ಮಾತ್ರ ಬೇಗ ಎದ್ದೇಳ್ತೀನಿ ಅಷ್ಟೇ. ಹಾಯ್ ಗಾಯ್ಸ್, ಇವಾಗ ನಾನು ಬೆಳಗ್ಗೆನೇ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಗೊತ್ತೇ ಇದೆ ಆಲ್ಮೋಸ್ಟು ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದನ್ನ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಾದರೂ ಶೇರ್ ಮಾಡ್ಕೊಂಡಿದ್ದೀನಿ, ಲಾಸ್ಟ್ ವೀಡಿಯೋದೆಲ್ಲ ಹಾಕಿದ್ದೀನಿ. ಇವಾಗ ಪುಳಿಯೋಗರೆ ಮಾಡ್ಕೊಂಬಿಟ್ಟು ಇವಾಗ ಎಲ್ಲ ರೆಡಿ ಇದೆ. ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಈ ಕಡೆ ಅನ್ನ ಬೇಯ್ತಾ ಇದೆ. ಅನ್ನಕ್ಕೆ ಇಟ್ಟಿದ್ರೆ ಅನ್ನ ಬೇಯ್ತಾ ಇದೆ. ಮತ್ತು ಹುಳ್ಳಿಕಾಳು ಸಾಂಬಾರು, ಹುಳ್ಳಿಕಾಳು ಪಲ್ಯ ಎಲ್ಲ ಆಯಿತು. ಇವಾಗ ಮಕ್ಕಳಿಗೆ ಟಿಫನ್ಗೆ ಅಂದ್ಬಿಟ್ಟು ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜು. ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಕೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನನಗಿಷ್ಟು ನಿಜವಾಗ್ಲೂ ನನಗಂತೂ ಪುಳಿಯೋಗರೆ ಸ್ವಲ್ಪನೂ ಇಷ್ಟ ಇಲ್ಲ. ಮಕ್ಕಳಿಗೋಸ್ಕರ ಮಾಡ್ತೀನಿ ಅಷ್ಟೇ. ಚಿತ್ರಾನ್ನ, ಪುಳಿಯೋಗರೆ, ಪಲಾವ್, ಟೊಮೊಟೊ ಬಾತು, ಟಿಫನ್ ಐಟಮ್ ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ. ನನಗೇನಿದ್ರು ಅನ್ನ ಸಾಂಬಾರು ಮುದ್ದೆ. ನಿಜವಾಗ್ಲೂ ಫ್ರೆಂಡ್ಸ್, ನನಗೆ ಅನ್ನ ಸಾಂಬಾರು ಮುದ್ದೆ ಇದ್ರೆ ಸಾಕು, ನನಗೆ ಇನ್ನೇನು ಬೇಡ. ಇವಾಗ ನೋಡಿ ಒಣಮೆಣಸಿನಕಾಯಿ ಕೂಡ ಹಾಕ್ಕೊಂಡೆ ನೀಟಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿರುತ್ತೆ, ಸಿಂಪಲಾಗಿ ಅಷ್ಟೇ. ತುಂಬ ನಾವು ಹಾಳು ಮುಳು ಮಸಾಲೆ ಎಲ್ಲ ಹಾಕಿದರೆ ಏನಾಗ್ಬಿಡುತ್ತೆ ಅಂದರೆ ಬರೀ ಮಸಾಲೆನೇ ಇರುತ್ತೆ. ತೆಗೆದ್ರೆ ಅದೇ ಸ್ಮೆಲ್ ಬರುತ್ತೆ, ಎದೆ ಉರಿಯುತ್ತೆ. ಯಾವುದೇ ಮಸಾಲೆ ಇಲ್ದಿರೋ ಥರ ಸಿಂಪಲಾಗಿ ಮಾಡ್ಕೊಳ್ಳೋ
ಥರ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹಾಕಿದ್ದೀನಿ, ಅದು ಸ್ವಲ್ಪ ಚೇಂಜಸ್, ಇವತ್ತು ಸ್ವಲ್ಪ ಚೇಂಜಸ್ಸು, ಹಾಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಷ್ಟೇ, ಒಂದು 1/4 ಸ್ಪೂನ್ ಅಷ್ಟೇ. ನಾನು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ, 2 ಹಾಕ್ತಾಯಿದ್ದೀನಿ ನಾನು. ಆಲ್ರೆಡಿ ಒಂದು ಹಾಕಿದ್ದೀನಿ, ಇನ್ನೊಂದು ಹಾಕ್ತೀನಿ ಇವಾಗ. ನೋಡಿ ಗೈಸ್, 2 ಪುಳಿಯೋಗರೆ ಪ್ಯಾಕ್ ಹಾಕಿದ್ದೀನಿ. ಅದನ್ನ ನಾವು ಸಣ್ಣ ಉರಿ ಇಟ್ಕೋಬೇಕು, ತುಂಬ ಕಮ್ಮಿ ಉರಿ ಇಟ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ 1 ನಿಮಿಷ ಸಾಕು, ತುಂಬ ಫ್ರೈ ಮಾಡಬೇಡಿ, ಸಿದೋಗ್ಬಿಡುತ್ತೆ. ಈ ಥರ ಮಾಡ್ಕೊಂಬಿಟ್ಟು ಹುಣಸೆಹಣ್ಣ ನಾವು ನೀಟಾಗಿ ಕಿವುಚ್ಕೊಂಡ್ಬಿಟ್ಟು ಹುಣಸೆಹಣ್ಣು ನೀರು ಬಿಡಬೇಕಾಗುತ್ತೆ. ನೋಡಿ, ಹುಣಸೆಹಣ್ಣ ನೆನೆಸ್ಕೊಂಡಿದ್ದೀನಿ, ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ನೀವೊಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ನಾನು ಗೊಜ್ಜು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ನಾನು ಗೊಜ್ಜು ಮಾಡಿಟ್ರೆ ಮಕ್ಕಳಿಗೆ ಬೇಕಾಗುತ್ತಲ್ಲ, ಬೆಳಗ್ಗೆ ಟೈಮ್ ಅವ್ರಿಗೆ ಸಡನ್ನಾಗಿ ಸಾಂಬಾರು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ, ಆ ಟೈಮಲ್ಲಿ ನಾನು ಈ ಥರ ಗೊಜ್ಜುಗಳನ್ನ ಮಾಡಿಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಹುಣಸೆಹಣ್ಣು ನೀರು ಹಾಕಿದ್ದೀನಿ, ಈ ಥರ ಬಂದಿದೆ ಗೊಜ್ಜು. ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕಿದು, ಹುಳಿ ಅಲ್ವಾ, ಚೆನ್ನಾಗಿ ಬೇಯಬೇಕು. ಇವಾಗ ಕೊನೆಯದಾಗಿ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತೀನಿ ನಾನು. ಇವಾಗ ನಾನು ಬೆಲ್ಲ ಕೂಡ ಹಾಕ್ತೆ ಗೈಸ್, ನಾನು ಸ್ವಲ್ಪ ಅಷ್ಟೇ, 1 ಗೋಲಿ ಅಷ್ಟು. ಇದು ನೀಟಾಗಿ ಕುದಿಸ್ಕೊಬೇಕಾಗುತ್ತೆ, ಏನೂ ಹಾಕಿಲ್ಲ ನೋಡಿದ್ರೆ. ಮತ್ತು ನಾನು ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕ್ಕೊತೀನಿ ನಾನು, ತುರಿದಿಕ್ಕೊಂಡಿರೋಂತಹ ಕೊಬ್ಬರಿ ತುರಿ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ, ಒಣ ಕೊಬ್ಬರಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಪುಳಿಯೋಗರೆ ರೆಡಿ. ಸೂಪರ್ ಡೂಪರ್ ಆದಂತಹ ಪುಳಿಯೋಗರೆ ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಗೊಜ್ಜುಗಳು ಮಾಡಿಟ್ಬಿಟ್ರೆ ನಮಗೇನೆ ಸ್ವಲ್ಪ ಸೇಫ್. ಇಷ್ಟು ಬಂದಿದೆ 2 ಪುಳಿಯೋಗರೆ ಪ್ಯಾಕಿಂದ. ಒಮ್ಮೆ ಟ್ರೈ ಮಾಡಿ ಈ ಥರ ಗಾಯ್ಸ್. ರೆಡಿ, ಬಿಸಿ ಬಿಸಿಯಾದ ಪುಳಿಯೋಗರೆ ಗೊಜ್ಜು ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇದರ ಬಗ್ಗೆ ಹೇಗೆ ನಾವು ಈ ಥರ ಮಾಡ್ತೀವಿ, ನೀವೆಲ್ಲ ಹೇಗೆ ಮಾಡ್ತೀರೋ ಎಲ್ಲ ಮಾಮೂಲಿ ಹಿಂಗೆ ಮಾಡ್ತಾರೆ. ಸ್ವಲ್ಪ ಚೇಂಜಸ್, ಕೆಲವ್ರು ಈರುಳ್ಳಿ ಹಾಕ್ತಾರೆ ಮತ್ತು ಟೊಮೊಟೊ ಏನೋ ಹಾಕ್ತಾರೆ, ನಾನು ನೋಡಿದ್ದೀನಿ. ಸೊ ನಾನೇನು ಹಾಕಲ್ಲ, ಇಷ್ಟೇ ಸಿಂಪಲ್. ಮತ್ತು ನನ್ನ ತಮ್ಮವ್ರ ಮಿಸ್ಸಸ್ ಇಬ್ಬರು ಬಂದಿದ್ದರು, ಅವ್ರಿಗೇನೋ ಕೆಲಸ ಇತ್ತಂತೆ, ಹಂಗಾಗಿ ಬ್ಯಾಂಗ್ಳೂರು ಬಂದಿದ್ರು ಅವರು. ನಾನು ಚಿಕನ್ ತೊಗೊಂಬರೋಣ ಅಂತ ಪ್ಲ್ಯಾನ್ ಇತ್ತು. ನಮ್ಮನೆಗೆ ಚಿಕನ್ ಅಂದರೆ ನಮ್ಗೆ ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ನನ್ನ ತಮ್ಮ ಅಂತೂ ಚಿಕನ್ ಬೇಡ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ನಾನು ಬಂದೆ ಕೆಳಗಡೆ, ಮೀನು ತೊಗೊಂಬರೋಣ ಅಂದ್ಬಿಟ್ಟು. ನನಗೆ ಗೊತ್ತಾಗಲಿಲ್ಲ, ನನ್ನ ತಮ್ಮನಿಗೆ ಫೋನ್ ಮಾಡಿ ಕರೆದೆ, ಮನೇಲಿ ಮಲಗಿದ್ದ. ಬಾರೋ, ನನಗೆ ಗೊತ್ತಾಗ್ತಾಯಿಲ್ಲ, ತಗೋಬಾ, ನೋಡು, ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ನು ಚೆನ್ನಾಗಿರೋ ಮೀನೇ ಸೆಲೆಕ್ಟ್ ಮಾಡ್ದ. ಅವನು ಊರಲ್ಲೆಲ್ಲ ಮೀನು ಹಿಡ್ದು ಅಭ್ಯಾಸ ಆಯ್ತಲ್ಲ ಅವನಿಗೆ, ಊರಲ್ಲೆಲ್ಲ ಕೆರೆಗಳಲ್ಲಿ ಹೊಳೆಯಲ್ಲೆಲ್ಲ ಮೀನು ಹಿಡಿತಾನೆ ಅವನು, ಹಂಗಾಗಿ ಅವನಿಗೆ ಗೊತ್ತಿರುತ್ತೆ. ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಇವಾಗ ತೋರಿಸ್ಕೊಟ್ಟಿದ್ದಾನೆ ಅವನು, ಹೇಳ್ಕೊಟ್ಟ ಹೇಗೆ ಏನಂದ್ಬಿಟ್ಟು. ಮೀನನ್ನು ಹೇಗೆ ತಗೋಬೇಕಂತ ಹೇಳ್ತೀನಿ ನೋಡಿ. ಇವಾಗ ನಾನು ಮೀನು ಅಂಗಡಿಗೆ ಹೋದಾಗ ಮೀನು ಹೆಂಗೆ ಫ್ರೆಶ್ ಆಗಿರ್ಬೇಕಂತ ಅಂದರೆ, ಮೀನು ಕಣ್ಣುಗಳು ನೋಡಿ, ಕಣ್ಣು ಸೇಮ್ ನಮ್ಮ ಥರನೇ ಇರುತ್ತೆ, ಶೈನಿಂಗ್ ಇರುತ್ತೆ, ಆ ಮೀನು ತಗೊಳ್ಳಿ. ಈ ಕೆಲವ್ರು ತುಂಬ ಜನ ಕಿವಿ ಎತ್ತಿಬಿಟ್ಟು ನೋಡ್ತಾರೆ, ಆ ಕಿವಿ ಎತ್ತೋ ಫ್ರೆಶ್ ಮೀನು ರೆಡ್ಡಾಗೇ ಇರುತ್ತೆ. ಅದು 1 ದಿನ 2 ದಿನ ಆದಮೇಲೆ ರೆಡ್ ಕಮ್ಮಿ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಕೆಲವರು ಕಲರ್ ಹಾಕ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಕಿವಿ ಎತ್ತಿ ನೋಡ್ತಾರೆ ಅಂದ್ಬಿಟ್ಟು ಇವರು ಕಲರ್ ಹಾಕ್ತಾರೆ. ಅದೊಂದು ತಿಳ್ಕೊಳ್ಳಿ, ನನಗೂ ಗೊತ್ತಿಲ್ಲ, ಯಾರೋ ಹೇಳಿದರು. ಅದಕ್ಕೆ ಇವಾಗ ಕಣ್ಣು ನೋಡಿ ತಗೊಳ್ಳಿ. ಕಣ್ಣನ್ನು ಅದು 1 ದಿನ ಕಳೆದ ಮೇಲೇ ಅದು ಕಣ್ಣು ಫುಲ್ಲು ಒಂಥರ ಬೂದ್ಗಾಗುತ್ತೆ, ಒಂಥರ ಬೂದ್ಗೆ ಅಂದರೆ ಫುಲ್ ಬೂದ್ಗಾಗ್ಬಿಡುತ್ತೆ. ನಾನು ತೋರಿಸ್ತೀನಿ ತಾಳಿ ಅದನ್ನು ಹೇಗಿದೆ ಅಂದ್ಬಿಟ್ಟು. ಹಾಗಾಗಿ ನೀವು ಇದೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಮೀನು ಮಾತ್ರನೇ ಫ್ರೆಶ್ ಆಗಿದ್ದಿದ್ದು. ಇವಾಗ ನಾವು ಜಿಲೇಬಿ ಮೀನು ಅಂದ್ಬಿಟ್ಟು ಅದು ತೊಗೊಂಡ್ವಿ, ಅದು ಚೆನ್ನಾಗಿತ್ತು. ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಮೀನಿದೆ ನೋಡಿ, ಅದು ಫ್ರೆಶ್ ಮೀನು. ಇನ್ನೊಂದು ಆ ಕಡೆ ಒಂದು ಮೀನಿದೆ, ಅದು ಕೂಡ ಫ್ರೆಶ್ ಮೀನೇ. ಇನ್ನೆಲ್ಲ ಹಳೆ ಮೀನು ನೋಡಿ. ಈ ಕಡೆ ಒಂದು ದೊಡ್ಡದಿದೆ ನೋಡಿ, ಅದೆಲ್ಲ ತಂದು 2 ದಿನ ಆಗಿತ್ತು. ಫುಲ್ಲು ಕಣ್ಣೆಲ್ಲ ಬೂದ್ಗಾಗಿತ್ತು. ಹಾಗಾಗಿ ನನ್ನ ತಮ್ಮ ಬಂದು ತೊಗೊಂಡಿದ್ದು ಒಳ್ಳೆಯದೇ ಆಯಿತು. ನಾನೊಬ್ಬಳೇ ಆಗಿದ್ದರೆ ನಿಜವಾಗ್ಲೂ ಮೀನು ಹಾಳಾಗ್ತಾಯಿತ್ತು, ದುಡ್ಡು ಹಾಳಾಗ್ತಾಯಿತ್ತು, ಸಾಂಬಾರು ಹಾಳಾಗ್ತಿತ್ತು, ಆವತ್ತಿನ ದಿನ ಊಟ ಕೂಡ ಹಾಳಾಗ್ತಾಯಿತ್ತು ನೋಡಿ. ಆ ಮೀನು ಕೂಡ ಫ್ರೆಶ್ ಆಗಿತ್ತು, ಈಗ ನನ್ನ ತಮ್ಮ ಮುಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿತ್ತು. ಒಂದೊಂದು ಮೀನು ಒಂದೊಂದು ರೇಟು. ಅಲ್ಲೇ ನಾವು ಕ್ಲೀನ್ ಮಾಡಿಸ್ಕೊಂಡ್ವಿ.
ಅಲ್ಲೇ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ನಮ್ಗೆ ಇನ್ನೊಂದು ಮತ್ತಿ ಮೀನು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಅದನ್ನ ತೊಗೊಳಕ್ಕೆ ಅಂತ ಕೇಳಿದೆ. ಅದು ರೇಟ್ ಜಾಸ್ತಿ ಇತ್ತು. ಸರಿ ಇವಾಗಲೇ ಬೇಡ ತಾಳು, ಅದನ್ನ ಅದು ಇದು ಎಲ್ಲ ಮಾಡ್ತೀನಿ ಅಂದರೆ ನನಗೆ ಟೈಮ್ ಜಾಸ್ತಿ ಬೇಕು. ಅವರು ಅವತ್ತು ನೈಟೇ ಊರಿಗೆ ಹೋಗ್ಬೇಕಿತ್ತು. ಅವರು ಊರಲ್ಲೆಲ್ಲ ಕೋಳಿಗಳು ಅವು ಇವೆಲ್ಲ ಇದ್ದಾವಲ್ಲ, ಹಾಗಾಗಿ ಅವನು ಇವತ್ತೇ ನೈಟ್ ಹೋಗ್ಬೇಕಂತಿದ್ದ. ಸರಿ ಬಿಡ ಆಯಿತು ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ತುಂಬ ಫೋರ್ಸ್ ಮಾಡಿಲ್ಲ, ಇರು ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು. ಚೆನ್ನಾಗಿ ಕ್ಲೀನ್ ಮಾಡಿದ್ರು. ನಾವು ಮನೇಲಿ ತಂದು ಕ್ಲೀನ್ ಮಾಡ್ತೀನಿ ಅಂದರೆ ಒಂದು ಹಾಫ್ ಡೇ ಆಗುತ್ತೆ ನೋಡಿ. ಅಲ್ಲೇ ಕ್ಲೀನ್ ಮಾಡಿದ್ರೆ 10 ನಿಮಿಷನೂ ಆಗೋಲ್ಲ, ಅಷ್ಟು ಬೇಗ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲ ಮನೆ ಹತ್ರನೇ ಸುಮಾರು 3-4 ಫಿಶ್ ಅಂಗಡಿ ಇದೆ. ನಾನು ಎಲ್ಲ ಅಂಗಡಿ ನೋಡಿ ಇಲ್ಲೇ ಇಷ್ಟ ಆಯಿತು, ಮನೆಗೆ ತೊಗೊಂಬಂದೆ. ತಂದುಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಉಪ್ಪು ಅರಶಿನ ಎಲ್ಲ ಹಾಕಿ ನಾನೊಂದು ಹಾಫ್ ಆನ್ ಅವರ್ ಇಡ್ತೀನಿ. ಹಾಫ್ ಆನ್ ಅವರ್ ಅಂದರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಗ್ಬಿಡುತ್ತೆ, 20 ನಿಮಿಷ ಆಮೇಲೆ ಆಗಿಬಿಡುತ್ತೆ. ಎಲ್ಲನೂ ಕಟ್ ಮಾಡಿ ಎಲ್ಲ ಇದು ಮಾಡ್ಕೋಬೇಕಲ್ಲ, ಅಷ್ಟೊತ್ತಿಗೆ ಅದು ಮೀನು ಚೆನ್ನಾಗಿ ನೆನೆಯುತ್ತೆ. ಒಂದು 5-4 ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ನಾನು ಫ್ರೈ ಮಾಡ್ಕೊಳಕ್ಕೆ ಹಾಕ್ತೀನಿ. ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಿ ರುಬ್ಬೋದ್ರಿಂದ ಮೀನು ಸಾಂಬಾರು ಸಖತ್ತಾಗಿ ಬರುತ್ತೆ. ನಾನು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾನು ವಾಯ್ಸ್ ಸ್ವಲ್ಪ ಹೋಗ್ತಾ ಇದೆ ಮೊಸರಂಗೆ. ಮತ್ತು ಇವಾಗ ನಾನು ಸ್ವಲ್ಪ ಚಕ್ಕೆ 1 ಇಂಚಷ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ. 1-2-3 ಲವಂಗ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. 2 kg ಮೀನು ಕ್ವಾಂಟಿಟಿ ತೊಗೊಂಡಿರೋದು ನಾನು, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಂದರೆ ನಾವು ಮಾಮೂಲಿ ಗೊಜ್ಜೆಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರನೇ, ಏನು ದೊಡ್ಡ ಕೆಲಸ ಅಲ್ಲ. ಮೀನು ಸಾಂಬಾರು ಬೇಗನೆ ಎಂಥ ಎಲ್ಬೋಡು ಕೂಡ ಮೀನು ಸಾಂಬಾರು ಮಾಡ್ಬೋದು. ನಾವು ಯಾವುದು ಕಷ್ಟ ಅಂದ್ಕೊತೀವಿ ಅದೆಲ್ಲ ಯಾವುದು ಕಷ್ಟನೇ ಅಲ್ಲ. ಮತ್ತು ನಾನು 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಲ್ಲವನ್ನು ಪ್ರತಿಯೊಂದು ನಾವೇನೋ ರುಬ್ಬಕ್ಕೆ ಹಾಕೋತೀವಿ ಎಲ್ಲನೂ ಫ್ರೈ ಮಾಡಿಕೊಂಡೇ ರುಬ್ಕೋಬೇಕಾಗುತ್ತೆ. ನಾವು ಹಾಗೆ ರುಬ್ಕೊಳ್ಳೋದ್ರಿಂದ ಅಷ್ಟು ಸಾಂಬಾರು ಘಮ ಘಮ ಅನ್ನಲ್ಲ ಮತ್ತು ಟೇಸ್ಟ್ ಬರಲ್ಲ ನನ್ನ ಪ್ರಕಾರ. ನಾನು ಹಾಗೆ ಒಂದಿನ ಟ್ರೈ ಮಾಡಿದ್ದೆ, ಯಾಕೋ ಇಷ್ಟ ಆಗಿಲ್ಲ ನನಗೆ. ಈ ಥರ ಮಾಡೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ಸ್ವಲ್ಪ ಹುಳಿ ಕಮ್ಮಿ ಆಗಿತ್ತು, ಅಷ್ಟು ಬಿಟ್ಟರೆ ಕರೆಕ್ಟಾಗಿತ್ತು. ಇನ್ನೊಂದು ಚೂರು 1 ಡ್ರಾಪ್ ಅಷ್ಟು ಬೇಕಾಗಿತ್ತು. ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು 1 ನಿಂಬೆಹಣ್ಣಿಗಿಂತ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು 2 ಟೊಮೊಟೊನ ಕಟ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಸಿ ಫ್ರೆಂಡ್ಸ್. ಇದಕ್ಕೆ ಮೇನ್ ಬೇಕಾಗಿರೋದು ಹುಣಸೆ ಹಣ್ಣು, ಉಪ್ಪು ಖಾರ ಹುಳಿ ಅಷ್ಟೇ ಕೇಳುತ್ತೆ ಮೀನು, ಇನ್ನೇನು ಕೇಳಲ್ಲ. ಚಕ್ಕೆ, ಲವಂಗ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಶುಂಠಿ ಎಲ್ಲನೂ ಮತ್ತು ಮೆಂತೆ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ, ಒಣ ಕೊಬ್ಬರಿ ಇದು. ನಾನು ಹಸಿಕಾಯಿ ಹಾಕೋದು ಕಮ್ಮಿ. ನಾನು ಕೊಬ್ಬರಿ ತೊಗೊಂಡು ತುರಿದು ಇಟ್ಕೊಂಡ್ಬಿಡ್ತೀನಿ. ಹಸಿಕಾಯಿ ಹಾಕೋದೇ ಕಮ್ಮಿ. ನಾನು ಯಾವ ಕಾಯಿಗೂ ಯಾವ ಸಾಂಬಾರ್ಗೂ ಕಾಯಿ ಹಾಕೋದು ಕಮ್ಮಿ. ನಾನು ಬಸ್ ಸಾಂಬಾರುಗಳಿಗೆ, ನಾನ್ ವೆಜ್ಗೆ ಹಾಕ್ತೀನಿ ಅಷ್ಟೇ. ಮತ್ತು ಯಾವ ಸಾಂಬಾರ್ಗೂ ತೆಂಗಿನಕಾಯಿ ಹಾಕಲ್ಲ. ನಾನು 2-3 ಸ್ಪೂನು ಖಾರದ ಪುಡಿ ತೊಗೊತಾ ಇದ್ದೀನಿ, ಮತ್ತು 2 ಸ್ಪೂನು ಧನಿಯಾ ಪುಡಿ, ಮತ್ತು 1 ಪ್ಯಾಕೆಟ್ ಫುಲ್ಲು ಗರಂ ಮಸಾಲ ಹಾಕ್ಕೊತೀನಿ ನೋಡಿ. ನಾನು 2 kgಗೆ ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಮತ್ತು ಅದು ಇವತ್ತು ಮತ್ತು ಫಿಶ್ ಫ್ರೈ ಮಸಾಲ ಕೂಡ 1 ಹಾಕ್ಕೊತೀನಿ. ಹಾಕಲ್ಲ, ನನ್ನ ತಮ್ಮ ಹಾಕೋ ಅಂದ, ಅದಕ್ಕೋಸ್ಕರ ಹಾಕ್ತೀನಿ. ನಾನು ಯಾವುದೇ ಸಾಂಬಾರ್ಗೂ ಮಸಾಲೆಗಳು ಆ್ಯಡ್ ಮಾಡೋದೇ ಇಲ್ಲ. ನಾನು ಶುಂಠಿ ಹಾಕ್ಕೊತಾ ಇದ್ದೀನಿ ಇವಾಗ. ಅದನ್ನೂ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಪರವಾಗಿಲ್ಲ, ಹಂಗೆ ಹಾಕ್ಕೊಳ್ಳಿ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಾಯಿತು. ತಣ್ಣಗೆಲ್ಲ ಅದು ಆರಿದ ಮೇಲೆ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ನಾನು 2 ಈರುಳ್ಳಿ ತೊಗೊಂಡು ಮೀನು ಸಾಂಬಾರು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಮೀನು ಚೆನ್ನಾಗಿ ನೆಂದಿದೆ, ಸಖತ್ತಾಗಿತ್ತು ಮಾತ್ರ ನಿಜವಾಗ್ಲೂ. ನೋಡಿ ಇವಾಗ ಎಷ್ಟು ಸಣ್ಣ ಆಗಬೇಕು ಮಸಾಲ ಇದು. ನೋಡಿ ತುಂಬ ಸಣ್ಣಕ್ಕೆ ರುಬ್ಕೊಳ್ಳಿ. ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಬೇಗ ಫ್ರೈ ಆಗಬೇಕಂದ್ರೆ ಗೊತ್ತೇ ಇದೆಯಲ್ಲ, ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಈಗ ನಾನು ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಮಸಾಲಾನ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ನಿಮಗೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಸ್ವಲ್ಪ ತೆಳುವಾಗೇ ಇರಲಿ ಮೀನು ಸಾಂಬಾರು ನೋಡಿಕೊಂಡು ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ಬೆಂದಮೇಲೆ ಮತ್ತು ಸಾಂಬಾರೆಲ್ಲ ನೀಟಾಗಿ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೆಂದಿರುವಂತಹ ಮೀನುಗಳನ್ನ ಹಾಕ್ಕೊಳ್ಳಿ.
ಕೇವಲ ಒಂದು 5 ರಿಂದ 6 ನಿಮಿಷ ಬೆಂದರೆ ಸಾಕಾಗುತ್ತೆ, ಬೇಗ ಬೆಂದೋಗುತ್ತೆ ಮೀನು. ನಿಜವಾಗ್ಲೂ ಮೀನು ಸಾಂಬಾರು ಸಖತ್ತು ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಸಾಂಬಾರು ಫುಲ್ಲು ಬೇಯಬೇಕು ನೋಡಿ. ಸಾಂಬಾರು ಬೆಂದು ಎಣ್ಣೆ ಎಲ್ಲ ಸೈಡ್ಗೆ ಬಂದಿದೆ ನೋಡಿ. ಆ ಥರ ಆದಮೇಲೆ ನೀವು ಮೀನುಗಳನ್ನ ಹಾಕಬೇಕಾಗುತ್ತೆ. ಆಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪೆಲ್ಲ ಹಾಕಿ ಸಾಂಬಾರು ರೆಡಿ ಆದಮೇಲೆ ಮಾತ್ರ ಮೀನು ಹಾಕ್ಕೊಳ್ಳಿ. ಆಗ ಎಲ್ಲ ಮಸಾಲ ಇನ್ನೂ ಮೀನಿಗೆ ಚೆನ್ನಾಗಿ ಹತ್ತುತ್ತೆ ನೋಡಿ. ಬಿಸಿ ಬಿಸಿ ಮೀನು ಸಾಂಬಾರು ರೆಡಿಯಾಗಿದೆ ಇವಾಗ. ಮತ್ತು ಗೈಸ್ ಇವಾಗ ಎಲ್ಲರದು ಊಟ ಆಯಿತು. ಇವಾಗ ಅವರು ಊರಿಗೆ ಅಂತ ರೆಡಿ ಆಗ್ತಾಯಿದ್ರು. ಊರಿಗೆ ಹೋಗಲೇಬೇಕಾಗಿತ್ತು ಅವರು. ಊರಲ್ಲಿ ಅವ್ರ ಕೆಲಸ ಗೊತ್ತಲ್ಲ, ಹಳ್ಳಿಯಲ್ಲಿ ಕೆಲಸ ಇದ್ದೇ ಇರುತ್ತೆ 24 ಅವರು. ಕೋಳಿ ಅವನದೇನೋ ಕೆಲವು ಏನೇನೋ ಸಾಕಿದ್ದಾನೆ ಪಾಪ ಅವನು. ಅವನಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು. ಏನೋ ಕೆಲವು ಸಾಕಿದ್ದಾನೆ ಅವನು. ಅದಕ್ಕೋಸ್ಕರ ಅವನು ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಇದ್ದರು. ಅದಕ್ಕೆ ನಾನು ಬೇಗ ಬಂದ ತಕ್ಷಣ ಎಲ್ಲ ಅಡುಗೆ ಮಾಡಿದೆ. ಮೀನು ಸಾಂಬಾರು ಅಂತೂ ಸಕ್ಕತ್ತಾಗಿತ್ತು. ಹೊಟ್ಟೆ ಫುಲ್ಲಾಗಿತ್ತು ಅವನಿಗೆ. ನೋಡಿ ಹೊಟ್ಟೆ ಹೆಂಗೆ ಕಾಣಿಸ್ತೈತೆ ಅವನದು. ಇನ್ನು ನನ್ನ ತಮ್ಮನ ಹೆಂಡತಿ ಅವಳು ಕೂಡ ರೆಡಿಯಾಗಿ ಕೂತಿದ್ಲು. ಅವಳಿಗೆ ನಾನು ಅವತ್ತಿಂದ ಒಂದು ಟಾಪ್ ಕೊಡಿಸ್ಬೇಕಂತ ತುಂಬ ದಿನದಿಂದ ಒಂದು ಆಸೆ ಇತ್ತು. ಅದಕ್ಕೆ ಟೈಮ್ ಕೊಟ್ಟು ಬರಬೇಕಲ್ಲ, ನೋಡೋಣ ಸರಿ ಅಂದ್ಬಿಟ್ಟು ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇತ್ತು. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಲ್ಲ, ಹಾಗಾಗಿ ಇತ್ತು. ಅದರಲ್ಲೇ ಹೋಗಿ ನಾನು ತಗೊಂಡು ಬಂದೆ. ಟಾಪು ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡದಾಗಿತ್ತು. ಹಾಗೆ ಇರಬೇಕಂತೆ ಅವಳಿಗೆ, ತುಂಬ ದೊಡ್ಡದಾಗಿತ್ತು. ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂದೆ. ಸೊ ಅವಳೇನು ಇದು ಮಾಡಲಿಲ್ಲ, ಹೊರಟರು. ಮತ್ತು ಅವರು ನಾನು ಸರಿ ನೆಕ್ಸ್ಟ್ ಡೇ ಸ್ವಲ್ಪ ತಲೆನೋವಾಗ್ತಾಯಿತ್ತು. ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ತೊಗೊಂಡೆ. ಮತ್ತು ಈ ವಿಟಮಿನ್ ಕ್ಯಾಪ್ಸಲ್ 400 ಇದು ಬಂದ್ಬಿಟ್ಟು ಇದು ಸ್ಕಿನ್ನಿಗೆಲ್ಲ ಒಳ್ಳೆಯದು ಮತ್ತು ಹೇರ್ಗೇನೋ ತುಂಬ ಒಳ್ಳೆಯದು. ನಾನು ಅವಾಗವಾಗ ಇದನ್ನು ಯೂಸ್ ಮಾಡ್ತಾಯಿರ್ತೀನಿ. ಕೂದಲು ಶೈನಿಂಗ್ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ, ಜಾಸ್ತಿ ಕೂದಲು ಉದುರಲ್ಲ. ಇದನ್ನೆಲ್ಲ ನಾನು ಈ ಎಣ್ಣೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಇದನ್ನು ಬಿಟ್ಟಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನೀವು ಅಲ್ಲಿ ಬೇಕಾದರೆ ಹೋಗಿ ನೋಡ್ಬೋದು ನೀವು. ಚೆನ್ನಾಗಿರುತ್ತೆ ಇದು. ನಾನು ಈ ಎಣ್ಣೆ ನೋಡ್ತಾ ಇರ್ಬೋದು ನೀವು. ನಾನು ಆಲ್ರೆಡಿ ಈ ಎಣ್ಣೆನ ಹೇಗೆ ಮಾಡಬೇಕು ಮನೇಲೇ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು, ನೋಡ್ಕೋಬೇಕು, ಮಾಡಬೇಕು ಅನಿಸಿದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ನೋಡಿ ಮಾಡ್ಬೋದು. ಆ ಎಣ್ಣೆ ಹಾಕೋದ್ರಿಂದ ಕೂದಲು ದಟ್ಟವಾಗಿ ಚೆನ್ನಾಗಿರುತ್ತೆ. ನೀಟಾಗಿ ನೀವು ಬುರುಡೆಗೆ ಚೆನ್ನಾಗಿ ತಾಗಬೇಕು ಆ ಥರ ಎಣ್ಣೆ ಹಾಕಿ ವಾರಕ್ಕೆ ಒಂದಿನ ಆದ್ರೂ. ಮತ್ತು ತಲೆನ ಈ ಥರ ಕೆಳಗೆ ಮಾಡಿ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ತಲೆ ಕೂದಲು ಉದುರಲ್ಲ. ನನಗೆ ಕೂದಲು ಉದ್ದ ಕಮ್ಮಿ ಆದರೆ ಮಂದವಾಗಿದೆ ಕೂದಲು, ಚೆನ್ನಾಗಿದೆ. ಈ ಥರ ತಲೆನ ಕೆಳಗೆ ಮಾಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗಾಗಿ ಹೇರ್ ಫಾಲ್ ಆಗೋಲ್ಲ, ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ, ನಿಜವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಲ್ಲ ಆದಮೇಲೆ ಚೆನ್ನಾಗಿ ನೀಟಾಗಿ ಈ ಥರ ಎತ್ತು ಕಟ್ಟಿಬಿಡಿ. ನಾನು ಶನಿವಾರನೇ ಜಾಸ್ತಿ ಈ ಥರ ಮಾಡ್ತಿದ್ದು. ನಾನು ಶನಿವಾರನೇ ಎಲ್ಲ ಈ ಥರ ಜಾಸ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಕೂದಲೆಲ್ಲ ಎತ್ತಿ ಮೇಲೆ ಕಟ್ಬಿಡ್ತೀನಿ. ನಾವು ಯಾವಾಗಲೂ ಕೆಲಸ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್, ವಾರಕ್ಕೆ ಒಂದಿನ ಆದರೂ ನಾವು ನಮಗೋಸ್ಕರ ಟೈಮ್ ಕೊಡಬೇಕು. ನಿಜವಾಗ್ಲೂ ಹಂಗೆ ಟೈಮೇ ಇರಲ್ಲ, ಆದರೂ ನಾನು ಟೈಮ್ ತೊಗೊಂಡು ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ.